ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾರ್ಧಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ವಿಶೇಷವಾಗಿ 2025ನೇ ಇಸವಿ ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಗೋಚಾರದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ತುಲಾರಾಶಿಯವರಿಗೆ ಗೋಚಾರದಲ್ಲಿ ಮುಖ್ಯವಾಗಿ ರವಿಯು 8ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ, ಹಾಗೂ ಬುಧ ಗುರು ಬಂದು ನಿಮಗೆ 9ನೇ ಸ್ಥಾನ ಸಂಚಾರವನ್ನು ಮಾಡ್ತಾರೆ, ಮತ್ತು ಸಿಂಹರಾಶಿಯಲ್ಲಿ ಕುಜಕ್ಕೆ ಸಂಚಾರವನ್ನು ಮಾಡ್ತಾರೆ, ಹಾಗೂ 5ನೇ ಸ್ಥಾನದಲ್ಲಿ ರಾಹು, 6ನೇ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ ಗೋಚಾರದಲ್ಲಿ ಈ ಗ್ರಹಗಳ ಸಂಚಾರದಿಂದ ಆಗುವ ಫಲಗಳ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಮಾಡೋಣ. ಈ ತುಲಾರಾಶಿಯವರಿಗೆ ಸರ್ಕಾರದಿಂದ ಬರಬೇಕಾದ ಹಣಗಳೆಲ್ಲವೂ ಕೈಗೂಡ್ತದೆ. ಈಗ ಪ್ರಯತ್ನವನ್ನು ಮಾಡಿಕೊಳ್ಳಿ. ಸರ್ಕಾರದ ಏನೇನು ಲಾಭ ಬರಬೇಕು, ಯಾವ ಹಣ ಬರಬೇಕು, ಯಾವ ವ್ಯವಹಾರ ಬರಬೇಕು, ಎಲ್ಲವೂ ಸಹ ಕೈಗೂಡುವಂಥ ಕಾಲ ಚೆನ್ನಾಗಿದೆ. ಯಾಕೆ? ನಿಮಗೆ ಜಾತಕದಲ್ಲಿ ಗುರುಬಲ ಪ್ರಾರಂಭವಾಗಿದೆ. ಗುರುಬಲ ಬಂದಾಗ ಶುಭ ಕಾರ್ಯಗಳು ಹೆಚ್ಚಾಗ್ತದೆ, ನಿಮ್ಮ ಅಭಿವೃದ್ಧಿ ಆಗುವಂಥ ಕಾಲ. ಅದಕ್ಕೆ ಗುರುಬಲ ಅಂತ ವಿಚಾರ ಮಾಡೋದು. ಯಾರು ಗುರುಬಲ ಚೆನ್ನಾಗಿದ್ದಾಗ ತಮ್ಮ ಜೀವನವನ್ನು ಉತ್ತಮ ರೀತಿಗೆ ಸರಿಪಡಿಸ್ಕೋಬೇಕು, ಉತ್ತಮ ರೀತಿ ಆಗಬೇಕು. ಮತ್ತು ಆರೋಗ್ಯ ವಿಚಾರದಲ್ಲಿ ಪಿತ್ತ ದೋಷದಿಂದ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಪಿತ್ತಕ್ಕೆ ಸಂಬಂಧಪಟ್ಟ ಒಂದು ಆರೋಗ್ಯವನ್ನು ನೋಡ್ಕೋಬೇಕಾಗ್ತದೆ, ಆಹಾರವನ್ನು ನೋಡ್ಕೊಂಡು ತಗೋಬೇಕಾಗ್ತದೆ. ಮತ್ತು ಪತ್ನಿಯ ಆರೋಗ್ಯದಲ್ಲಿಯೂ ಸ್ವಲ್ಪ ತೊಂದರೆ, ಹೆಂಡತಿ ಆರೋಗ್ಯದಲ್ಲೂ ತೊಂದರೆಗಳು ಕಾಣಿಸ್ಕೊತದೆ, ಹುಷಾರಾಗಿರಬೇಕಾಗ್ತದೆ. ಮತ್ತು ಬಂದ ಹಣ ನಿಲ್ಲಲ್ಲ, ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಬರುವಂಥ ಹಣವನ್ನು ಉಳಿಸ್ಕೋಬೇಕಾಗ್ತದೆ. ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಮಾತಾಡಿ, ಅಹಂ ಮಾಡೋಕ್ಕೆ ಹೋಗಬೇಡಿ. ಅಹಮ್ಮದಿಂದ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬೇಡಿ. ಮತ್ತು ಹಿರಿಯರ ಆಸ್ತಿಗಳೆಲ್ಲ ಕೈಗೂಡ್ತದೆ, ಬಂದು ಸ್ವಲ್ಪ ಖರ್ಚಾಗ್ಬಿಡ್ತದೆ, ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡ್ಕೊಳ್ಳಿ. ಮತ್ತು ತಂದೆಯಿಂದಲೂ ಸ್ವಲ್ಪ ನಷ್ಟಗಳಾಗ್ತದೆ. ಯಾರು ತುಲಾರಾಶಿ ಇದ್ದೀರ ಅವರ ತಂದೆಯಿಂದಲೂ ಸಹ ನಿಮಗೆ ನಷ್ಟಗಳಾಗ್ತದೆ. ಮತ್ತು ಈ ತಿಂಗಳಲ್ಲಿ ಕುಜನ ಅನುಗ್ರಹ ಚೆನ್ನಾಗಿದೆ ನಿಮಗೆ. ತುಲಾರಾಶಿಯವರಿಗೆ 11ನೇ ಮನೆಯೊಳಗೆ ಕುಜ ಕೂತಿರೋದ್ರಿಂದ ಏನಪ್ಪ ಅಂದರೆ ಭೂಮಿನ ಸಂಪಾದನೆ ಮಾಡ್ತೀರಿ, ತೋಟವನ್ನು ಜಮೀನನ್ನ ಸಂಪಾದನೆ ಮಾಡ್ತೀರಿ, ಧನ ಪ್ರಾಪ್ತಿಗಳಾಗ್ತದೆ. ಮತ್ತು ಒಳ್ಳೆಯ ಅಧಿಕಾರ ಸಿಗುವಂಥ ಭಾಳ ಚೆನ್ನಾಗಿದೆ. ಮತ್ತು ಪತಿ ಪತ್ನಿಯರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗಿ ಬೆಳೀತದೆ. ನೋಡಿರಿ, ಕುಟುಂಬದಲ್ಲಿ ಸುಖ, ಹೊರಗೆ ಏನೇ ದುಡ್ಕೊಂಬಲ್ಲಿ ಮನೆಗೂ ಶುಭ ಬೇಕಲ್ಲ, ಸಂತೋಷ ಬೇಕಲ್ಲ, ಅದು ನಿಮಗೆ ಪ್ರಾಪ್ತವಾಗ್ತದೆ ಈ ತಿಂಗಳಲ್ಲಿ. ಮತ್ತು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ದಿನ ದಿನಕ್ಕೆ ಪ್ರಬಲರಾಗ್ತಾರೆ, ಒಳ್ಳೆಯ ವಿದ್ಯಾರ್ಥ ಆಗ್ತದೆ. ವಿದ್ಯಾರ್ಥಿಗಳಂತೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವಿದ್ಯಾನುಕೂಲ ಭಾಳ ಚೆನ್ನಾಗಿದೆ. ಸ್ತ್ರೀ ಮೂಲಕ ದ್ರವ್ಯ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಮತ್ತು ಉದ್ಯೋಗದಲ್ಲಿ ಭಾಳ ಕಠಿಣವಾಗಿ ಉತ್ತಮ ಸೇವೆಯನ್ನು ಮಾಡ್ತೀರಿ, ಧರ್ಮದಿಂದ ಮಾಡ್ತೀರಿ, ಅದು ಒಳ್ಳೆಯ ಫಲ. ಆಸ್ತಿ ವಿಚಾರದಲ್ಲಿ ದಾಯಾದಿಗಳ ಮೂಲಕ ಸಾಲಗಾರರಾಗ್ತೀರಿ. ದಾಯಾದಿಗಳ ಜೊತೆ ವ್ಯವಹಾರ ಮಾಡಬೇಕಾದರೆ ಆಸ್ತಿ ವಿಚಾರದಲ್ಲಿ ಬಹಳ ಎಚ್ಚರವನ್ನು ವಹಿಸ್ಕೋಬೇಕು. ಸಾಲ ಮಾಡಲ್ಲ ಕೊಡೋಕ್ಕೆ ಹೋಗಬಾರ್ದು. ನಿಮ್ಮ ವಸ್ತುಗಳನ್ನು ಒತ್ತೆ ಇಟ್ಟು ಅವರಿಗೆ ಸಹಾಯ ಮಾಡೋಕ್ಕೆ ಹೋಗಬಾರ್ದು, ಮಾಡಿದ್ರೆ ಕೈಗೆ ಬರೋದಿಲ್ಲ. ಮತ್ತು ವಿವಾಹಾಧಿಕಾರಿಗಳಿಗೆ ಸಾಲ ಮಾಡಬೇಕಾದ್ರೆ ಮಾಡಿಕೊಟ್ಟು ಅದನ್ನು ಅನುಕೂಲ. ಮನೆಗೆ ಸಂಬಂಧಪಟ್ಟ ವಿವಾಹಗಳ ಕಾರ್ಯಗಳಿಗೆ ಸಾಲ ಮಾಡೋದು ಅನುಕೂಲ ಆಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಯೋಗ ಚೆನ್ನಾಗಿದೆ. ಪ್ರಯಾಣಗಳು, ವಿದ್ಯಾವಂತರು ತೀರ್ಥಯಾತ್ರೆ ಮಾಡುವಂಥ ಯೋಗ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಹೋಗಲೇಬೇಕಾದ ಹೊರದೇಶಗಳಿಗೆ ವ್ಯವಹಾರಗಳಿಗೆ, ಹಾಗೂ ತೀರ್ಥಯಾತ್ರೆ ಮಾಡುವಂಥ ಯೋಗ ಚೆನ್ನಾಗಿದೆ. ಇವೆಲ್ಲ ಪ್ರಯಾಣಗಳು. ಸೊ ಇದನ್ನು ಮಾಡೋದ್ರಿಂದ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಸತ್ಕಾರ್ಯಗಳು ಮಾಡುವಂಥ ಯೋಗ ಚೆನ್ನಾಗಿದೆ ಮನೆಯೊಳಗೆ. ಮತ್ತು ಇಂಜಿನಿಯರ್ ಸಂಬಂಧಪಟ್ಟದ್ದು, ಪತ್ರಿಕೋದ್ಯಮ ಸಂಬಂಧಪಟ್ಟರು, ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವರಿಗೆ, ಮತ್ತು ಸಾರಿಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲಸ ಮಾಡುವವರಿಗೆ ವಿಶಿಷ್ಟವಾದ ಗೌರವ, ಧನಲಾಭಗಳು ಆಗುವಂಥ ಭಾಳ ಚೆನ್ನಾಗಿದೆ. ಹಾಗಾಗಿ ಆ ವ್ಯಕ್ತಿಗಳು ಸ್ವಲ್ಪ ಗಮನವನ್ನು ಕೊಡಿ. ಮತ್ತು ಶತ್ರುಗಳ ಕಾಟದಿಂದ ದೂರವಿರಿ. ಹಿತಶತ್ರುಗಳ ಕಾಟ ಆದಷ್ಟು ದೂರ ಇರಿ. ಇಲ್ಲದಿದ್ದರೆ ಸಾಲಕ್ಕೆ ಹೊಣೆಗಾರ ಮಾಡ್ತಾರೆ. ಸಿಗ್ದವ್ರಿಗೆಲ್ಲ ಸಾಲ ಕೊಡ್ಸೋಕೆ ಹೋಗಬೇಡಿ, ಸಿಗ್ದವ್ರಿಗೆಲ್ಲ ಜಾಮೀನು ಮಾಡೋಕ್ಕೆ ಹೋಗಬೇಡಿ, ಭಾಳ ಏಟ್ ಮಾಡ್ಕೊಂಬಿಡ್ತೀರಿ. ಮಕ್ಕಳ ಭವಿಷ್ಯ ಭಾಳ ಉತ್ತಮವಾಗಿದೆ. ಒಳ್ಳೆ ಆಸ್ತಿ ಮಾಡ್ತೀರಿ ಮಕ್ಕಳಿಗೆ, ಅವರ ಜೀವನವನ್ನು ಭಾಳ ಉತ್ತಮ ನಡೆಸ್ಕೊಳ್ಳುವಂಥ ಯೋಗ ಇದೆ ಈಗ. ಹಾಗೆ ನಿಮ್ಮ ಮಕ್ಕಳಿಗೆ ಬಗ್ಗೆ ಗಮನವನ್ನು ಕೊಡಿ. ಮತ್ತು ನಿಮಗೆ ಸಹಾಯ ಮಾಡಲು ಅಸಹಾಯರಾಗುತ್ತಾರೆ. ಬಟ್ ನಿಮ್ಮ ಮಕ್ಕಳಿಗೆಲ್ಲ ಸಹಾಯ ಮಾಡ್ತೀರಿ, ಆದರೆ ಮಕ್ಕಳು ನಿಮಗೆ ಸಹಾಯ ಮಾಡೋದು ಕಮ್ಮಿ. ಪರವಾಗಿಲ್ಲ, ಸಾಕು, ಅವ್ರಿಗೆ ಅವರಾನೇ ಇಂಪ್ರೂವ್ಮೆಂಟ್ ಆಗಲಿ.
ಮತ್ತು ಗುರು ಅನುಗ್ರಹ ಭಾಳ ಚೆನ್ನಾಗಿದೆ. ಇದನ್ನು ಕೇಳಿದ್ರೆ ಗುರುಬಲ ಕೇಳಿದ್ರೆ ಈ ಗುರುಬಲದಿಂದ ಏನಾಗ್ತದೆ ಅಂದರೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಉತ್ತಮ ವ್ಯಕ್ತಿ ಅಂತ ಒಂದು ಬಿರುದು ಗೌರವ ಕೊಡ್ತಾರೆ. ನಿಮ್ಮ ಕೆಲಸಕ್ಕೆ ತಕ್ಕ ಫಲ ಗೌರವವನ್ನು ಕೊಡುವಂತಹದ್ದು ಮತ್ತು ನಿಮ್ಮ ಸೇವೆಗೆ ಒಳ್ಳೆಯ ಅವಕಾಶ ಕೊಡ್ತಾರೆ, ನಿಮ್ಮ ಸೇವೆಗೆ ಬೆಲೆ ಕೊಡ್ತಾರೆ. ಅಧಿಕಾರಿಗಳು ಗುರುಬಲ ಬಂದಿದೆ ಈಗ, ಹಾಗಾಗಿ ಅಧಿಕಾರ ಪ್ರಾಪ್ತವಾಗ್ತದೆ. ಕೆಲಸ ಕಾರ್ಯಗಳಲ್ಲಿ ಹಾಗೂ ವ್ಯಾಪಾರದಲ್ಲಿ ಹೊಸ ಹೊಸ ಒಪ್ಪಂದಗಳನ್ನು ಮಾಡ್ಕೊಂಬಿಡ್ತೀರಿ, ಅನುಕೂಲ ಆಗ್ತದೆ. ಸ್ವಂತ ವ್ಯಾಪಾರ ಮಾಡ್ಬೋದು, ಸ್ವಂತ ವ್ಯವಹಾರಗಳಲ್ಲಿ ಉನ್ನತ ಸ್ಥಾನ ಕೊಡೋಗ್ತೀರಿ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಯಂತ್ರಗಳ ಸಂಪಾದನೆ ಮಾಡ್ಬೋದು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಾಗ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು. ನಿಮಗೆಲ್ಲ ಎಲ್ಲವೂ ಅನುಕೂಲವಾಗುವಂತೆಯೋ ಚೆನ್ನಾಗಿದೆ. ಬ್ಯಾಂಕು, ಸೊಸೈಟಿ, ಹಣದ ವಿಚಾರದಲ್ಲಿ ಹಾಗೂ ಪತ್ರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಮಾತು ಕಿಮ್ಮತ್ತು ಚೆನ್ನಾಗಿ ಸಿಗತ್ತೆ, ಬೆಲೆ ಸಿಗತ್ತೆ. ಆದರೆ ಎಚ್ಚರದಿಂದ ಮಾಡ್ಕೋಬೇಕು. ಸಿಗ್ದವ್ರಿಗೆಲ್ಲ ಹೆಂಗನ ಕೊಡೋಕ್ಕೆ ಹೋಗಬೇಡ್ರಿ, ಸಿಗ್ದವ್ರಿಗೆಲ್ಲ ಹೆಂಗನ ಸಹಾಯ ಮಾಡೋಕ್ಕೆ ಹೋಗಬೇಡ್ರಿ. ಸರಿಯಾದ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಇದ್ದರೆ ಸಹಾಯವನ್ನು ಮಾಡಿ. ಮತ್ತು ಒಂದೊಂದು ಸಲ ಅನ್ಯಾಯ ಖರ್ಚು ಮಾಡೋಕ್ಕೆ ಬಿಡ್ತಾರೆ. ನೀವು ದುಡ್ಡುಗಳನ್ನ ಸರಿಯಾಗಿ ಯೋಚನೆ ಮಾಡದೆ ವೇಸ್ಟ್ ಮಾಡಿಬಿಡ್ತೀನಿ, ಅದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ವರ್ಷದಲ್ಲಿ ದೊಡ್ಡ ಉದ್ಯಮಕ್ಕೆ ಕೈ ಹಾಕಿ ಹಣ ಸಂಪಾದನೆ ಮಾಡೋ ಸುಯೋಗ ಇದೆ. ದೊಡ್ಡ ಬಿಸ್ನೆಸ್ ಮಾಡ್ತೀರೋ, ದೊಡ್ಡ ಮನೆ ಕಟ್ತೀರೋ, ದೊಡ್ಡ ವಾಹನ ತೊಗೊತೀರೋ, ಯಾವುದೋ ಒಂದು ರೆಕಾರ್ಡೆಡ್ ಈ ವರ್ಷ ನಾನು ಈ ಕೆಲಸ ಮಾಡಿದೆ ಅನ್ನೋದೊಂದು ರೆಕಾರ್ಡ್ ಬರ್ತದೆ. ಅದನ್ನು ಮಾಡಿ, ಒಳ್ಳೇದು ಇಂಪ್ರೂವ್ಮೆಂಟ್ ಆಗ್ತದೆ. ದಾನ ಧರ್ಮಗಳೇ ಸ್ವಲ್ಪ ಖರ್ಚು ಮಾಡ್ತೀರಿ, ಅದು ಒಳ್ಳೆಯ ಫಲವನ್ನು ಕೊಡ್ತದೆ. ಮತ್ತು ಕುಟುಂಬದಲ್ಲಿ ನಿಮಗೆ ಒಂದು ವಿಶಿಷ್ಟವಾದ ಜವಾಬ್ದಾರಿ ಬರ್ತದೆ, ತೊಗೊಳ್ಳಿ, ಅದು ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ಮತ್ತು ಅಧಿಕಾರವನ್ನು ಮಾತ್ರ ದುರುಪಯೋಗ ಮಾಡ್ಕೋಬೇಡಿ. ಯಾಕೆಂದರೆ ಬುಧಾಗ ಸಮಯ ಆಗಿದ್ದಾರೆ. ಸೊ ನಿಮ್ಮ ಯೂಸ್ ಮಾಡ್ಕೊತಾರೆ, ಎಲ್ಲೋ ಚಾಡಿ ಹೇಳ್ತಾರೆ. ಸೊ ಹಾಗಾಗಿ ಯೋಚನೆ ಮಾಡಿ ಕೆಲಸ ಮಾಡಿ, ದುರುಪಯೋಗ ಮಾಡ್ಕೋಬೇಡಿ. ಸೊ ಮನೆಯಲ್ಲಿ ಮಂಗಳ ಕಾರ್ಯಗಳು, ವಿವಾಹಾದಿ ಕಾರ್ಯಗಳು ಸುಖವಾಗಿ ನಡೀತದೆ. ಹಿರಿಯರಿಂದ ಹಾಗೂ ಗುರುಗಳಿಂದ ಅನೇಕ ರೀತಿಯ ಸಹಾಯಗಳು ಅರಿದು ಬರ್ತದೆ ನಿಮಗೆ. ನಿಮ್ಮ ಗುರುಗಳು, ತಾಯಿ ತಂದೆಗಳು, ಬಂಧುಗಳು ಯಾರ್ಯಾರಿದ್ರು ಎಲ್ಲ ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಇವಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಭಾಳ ಒಳ್ಳೆಯದಾಗ್ತದೆ. ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಸೂರ್ಯಗ್ರಹಣ ಆರಾಧನೆ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸೂರ್ಯ. ಸ್ವಲ್ಪ ಹುಷಾರಾಗಿ, ಯಾಕೆ ನಿಮ್ಮ ಜಾತ ಪ್ರಕಾರವಾಗಿ ಅಷ್ಟಮದಲ್ಲಿ ರವಿ ಸಂಚಾರ ಮಾಡೋದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕಾಗ್ತದೆ. ತಲೆಗೆ ಪೆಟ್ಟು ಮಾಡ್ಕೋಬಾರ್ದು ಮತ್ತು ಗಂಟ್ಲಿಗೆ ಪೆಟ್ಟು ಮಾಡ್ಕೋಬಾರ್ದು. ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಆದಷ್ಟು ಏಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಭಾಳ ಹುಷಾರಾಗಿರಬೇಕು ಆರೋಗ್ಯ ಸಂಬಂಧ. ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ತುಲಾರಾಶಿಯವರು ರವಿ ಆರಾಧನೆ ಮಾಡುವಂತಹದ್ದು, ಸೂರ್ಯಗ್ರಹ ಆರಾಧನೆ, ಸೂರ್ಯ ಮಂತ್ರವನ್ನು ಹೇಳೋದು, ಓಂ ಶ್ರೀ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡುವಂತಹದ್ದು, ದಿನ ಒಂದು ಸೂರ್ಯ ನಮಸ್ಕಾರ ಮಾಡುವಂತಹದ್ದು, ಸೂರ್ಯನಾರಾಯಣ ದೇವರು ನಮಸ್ಕಾರ ಮಾಡುವಂತಹದ್ದು, ನಿಮ್ಮ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು, ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯ ಪ್ರಾರ್ಥನೆ ಮಾಡಿದರೆ ಎಲ್ಲ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ದೊಡ್ಡ ಗ್ರಹ ರವಿ. ಹಾಗಾಗಿ ಯಾವ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ರವಿ ಆರಾಧನೆಯನ್ನು ತುಲಾರಾಶಿಯವರು ಯಾರು ಮಾಡ್ತೀರಿ ಅವರಿಗೆ ಶುಭ ಫಲ ಅನುಕೂಲವಾಗ್ತದೆ. ನಮಸ್ಕಾರಗಳು.